ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ದರ ಏರಿಕೆಗೆ ತಡೆ ನೀಡಿದೆ ಕೇಂದ್ರ ಸರ್ಕಾರ. ದರ ಏರಿಸದಂತೆ ಮನೋಹರ್ ಕಟ್ಟರ್ ಸೂಚನೆ ಕೊಟ್ಟ ಹಿನ್ನೆಲೆ ತಾತ್ಕಾಲಿಕ ತಡೆ ಬಿದ್ದಿದೆ. ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಕಟ್ಟರ್ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರದಿಂದ ದರ ಹೆಚ್ಚಳವನ್ನ ಬಿಎಂಆರ್ಸಿಎಲ್ ಘೋಷಿಸಿತ್ತು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಸೋಮವಾರದಿಂದಲೇ ಜಾರಿಗೆ ಬರಬೇಕಾಗಿದ್ದಂತಹ ದರ ಏರಿಕೆ ಈ ಆದೇಶಕ್ಕೆ ಈಗ ತಡೆ ಬಿದ್ದಿದೆ. ಬಿಜೆಪಿ ಹಾಗೂ ಸಾರ್ವಜನಿಕರು ದರ ಏರಿಕೆ ವಿರುದ್ಧ ಧ್ವನಿ ಎತ್ತಿದ್ರು. ಕೇಂದ್ರ ಸಚಿವರ ಜೊತೆ ಮಾತಾಡಿದ್ವಿ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಅನ್ನೋದು ಪ್ರಯಾಣಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮತ್ತೆ 5% ದರ ಏರಿಕೆ ಪ್ರಯಾಣಿಕರ ಮೇಲೆ ಹೊರೆಯಾಗ್ತಾ ಇತ್ತು. ಹಾಗಾಗಿಯೇ ಈ ದರ ಏರಿಕೆ ಬಗ್ಗೆ ಬಿಜೆಪಿ ಸೇರಿದಂತೆ ಪ್ರಯಾಣಿಕರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ದರ ಏರಿಕೆಗೆ ಕೇಂದ್ರ ಸರ್ಕಾರ ತಡೆ ನೀಡಿದೆ. 100% ಹೆಚ್ಚಳ ಮಾಡಿ ಈಗಾಗಲೇ ಹೊರೆ ಆಗಿತ್ತು. ಮತ್ತೆ ದರ ಹೆಚ್ಚಳದಿಂದ ಗಾಯದ ಮೇಲೆ ಬರೆ ಎಳೆದಂತಾಗಲಿದೆ. ನಮ್ಮ ಒತ್ತಾಯದ ಮೇಲೆ ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕಿದೆ. ರಾಜ್ಯ ಹೇಳಿದಾಗ ಮಾತ್ರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಾಗತ್ತೆ. ದರ ಪರಿಷ್ಕರಣೆ ರಾಜ್ಯದ ವಿಚಾರವಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ 8-10 ತಿಂಗಳ ಹಿಂದೆನೇ ಸುಮಾರು 100% ಮೆಟ್ರೋ ದರವನ್ನು ಏರಿಕೆ ಮಾಡಿ ಈಗಾಗಲೇ ಬೆಂಗಳೂರು ಮೆಟ್ರೋ ದೇಶದ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿಗೆ ತೆಗೆದುಕೊಂಡು ಬಂದಿದ್ದೀರಿ. ತಿರ್ಗಾ ನಾಳೆ ಸೋಮವಾರ ನೀವು 5% ಜಾಸ್ತಿ ಮಾಡಿದ್ರೆ ಗಾಯದ ಮೇಲೆ ಬರೆ ಹಾಕ್ದಂಗೆ ಆಗುತ್ತೆ. ಇವತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾದಂಥ ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೊತೆಗೆ ನಾನು ದೀರ್ಘವಾದಂಥ ಫೋನ್ ಸಂಪರ್ಕದಲ್ಲಿ ನಾನು ಮತ್ತು ಆರ್ ಅಶೋಕ್ ಅವರು ಮಾತನಾಡಿದ್ವಿ. ಬೆಂಗಳೂರಿನ ಸಂಸದರಾದಂಥ PC ಮೋಹನ್ ಅವರು, ಕೇಂದ್ರದ ಸಂಸದರಾದಂಥ PC ಮೋಹನ್ ಅವರು ಕಾಲ್ನಲ್ಲಿ ಇದ್ದರು. ನಾವೆಲ್ಲರೂ ಒತ್ತಾಯ ಮಾಡಾದ ಮೇಲೆ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂಥ ಸೆಕ್ರೆಟರಿಗೆ ತಿಳಿಸಿರುವಂಥ ಮಾತನ್ನು ಹೇಳಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ರಚನೆ ಆಗೋವರೆಗೂ ಪಾರದರ್ಶಕವಾಗಿ ಮತ್ತೆ ಈ ದರ ಪರಿಷ್ಕರಣೆ ಆಗೋವರೆಗೂ ಕೂಡ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ. ರಾಜ್ಯ ಸರ್ಕಾರ ಮತ್ತು BMRCL ಜನಕ್ಕೆ ಸುಳ್ಳು ಹೇಳ್ತಾ ಬಂದಿದೆ. ಪ್ರತಿ ಬಾರಿ ಇದು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿರುವಂಥದ್ದು, ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಅಧಿಕಾರ ಇರೋದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಆದರೆ ಯಾವಾಗ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪ್ರಸ್ತಾಪಕ್ಕೆ ಸಲ್ಲಿಸಿದ ಮೇಲೆ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ರಿಕ್ವೆಸ್ಟ್. ಕೇಂದ್ರದ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ನೀವು ಪ್ರಸ್ತಾಪ ಸಲ್ಲಿಸಿದ್ರೆ ಅದನ್ನು ಕೂಡ ಪರಿಗಣಿಸ್ತಾರೆ ಅಂತ. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ದ ಬಾಲ್ ಈಸ್ ಇನ್ ದೇರ್ ಕೋರ್ಟ್. ಇಷ್ಟು ದಿವಸ ನೀವು ಆಟ ಆಡಿದ್ರಿ, ಕೇಂದ್ರ ಸರ್ಕಾರ ಮಾಡ್ತು, ಕೇಂದ್ರ ಸರ್ಕಾರದ ಕತೆ ಇದೆಲ್ಲದನ್ನು. ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ತಾತ್ಕಾಲಿಕವಾಗಿ ತಡೆ ಕೊಟ್ಟು ನಮ್ಮ ಮುಖಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.